ನಿಜ ಹೇಳ್ಬೇಕು ಅಂದ್ರೆ ನಿನ್ನಂತ ಗಂಡನ್ ಪಡಿಯಕ್ಕೆ ಇಂತ ಅವನ್ ಪಡಿಯಕ್ಕೆ ನಾನು ಶಾನೆ ಪುಣ್ಯ ಮಾಡಿದೆ. ಆದ್ರೆ ನಿಮ್ಮಿಬ್ರನ್ನ ಯಾರ್ಯಾರು ಅರ್ಥ ಮಾಡ್ಕೋಬೇಕೋ ಅವರೇ ಅರ್ಥ ಮಾಡ್ಕೋತಾ ಇಲ್ಲ. ನೀನ್ ಏನೇ ಹೇಳು ವೆಂಕಿ, ಎಲ್ಲ ಸರಿಯಾಗಿರೋರು ಸಾಧನೆ ಮಾಡೋದು ದೊಡ್ಡದಲ್ಲ. ಅವ್ರು ಕೊಟ್ಟಿರೋ ಅನ್ಯೋನ್ಯತೆ ಇಟ್ಕೊಂಡು ಸಾಧನೆ ಮಾಡ್ತಾರ ನೋಡು, ಅದು ನಿಜವಾದ ಸಾಧನೆ. ನಿನ್ ಸಾಧನೆಯಾಗೆ ನಾನು ನಿನ್ ಜೊತೆ ಇರ್ತೀನಿ. ನಂಗೆ ಅದೇ ಖುಷಿ. ಗೌಡ್ರೆ, ಓದ್ತಾರನೇ ನಿಮ್ಮ ಅಣ್ಣ ಫೋನ್ ಮಾಡಿದರು. ಮನೆ ತಕ್ಕ ಬರಲ್ಲ, ಎಲ್ಲರಿಗೂ ಲಗ್ನ ಪತ್ರಿಕೆ ಹಂಚ್ಬೇಕು ಅಂದರು. ನಿಮ್ಮ ತಂದೆಯವರು ಯಾರನ್ನೂ ಬಿಡಬೇಡ್ರಿ, ಎಲ್ಲರೂ ಕರೀರಿ ಅಂತ ಹೇಳಿದ್ರು. ಮನೆಯಾಗೆ ಎಲ್ಲರೂ ಮದುವೆ ಸಂಭ್ರಮದಾಗವ್ರೆ. ನೀವು ನೋಡಿದ್ರೆ ದಿಕ್ಕೆ ತೋಚದೆ ಸೈಲೆಂಟಾಗಿ ನಿಂತಿದ್ರಿ. ಏನು ಗೌಡ್ರೆ? ನನ್ನ ತಲೆ ಕೆಟ್ಟೋಗ್ತದಕ್ಕಲ್ಲ, ಏನು ಮಾಡಲಿ? ಯಾರಿಗೆ ಹೇಳಲ್ಲ? ಗೌಡ್ರೆ ಗೌಡ್ರೆ ಏನೋ ಹೆಂಗ್ ಹೇಳನೆ ಅಂತಿದ್ರಿ? ಏನ್ ಗೌಡ್ರೆ ಅದು? ಅದೇನು ಹೇಳಿ ಗೌಡ್ರೆ, ನಾವು ಕೇಳ್ತೀವಿ. ಏನು ಇಲ್ಲ ಕಣ್ರಲ್ಲ, ಮನೆಯಾಗೆ ಹೊಸ ಕೆಲಸ ಇತ್ತು, ಅದಕ್ಕೆ ಗೌಡ್ರು ಬರೋಕ್ಕೆ ಹೇಳಿದ್ರು ಅಲ್ವಾ ಗೌಡ್ರೆ? ನೀವು ಸುಮ್ಕಿರ್ಲ. ಗೌಡ್ರು ಇಷ್ಟು ಬೇಜಾರಲ್ಲಿರುವಾಗ ನಮ್ಗೆ ಎತ್ತೋಕ್ಕೂ ಮನ್ಸು ಬರೋಕ್ಕಿಲ್ಲ. ಗೌಡ್ರೆ ಏನು ಅಂತ ಹೇಳಿ ಗೌಡ್ರೆ ಅದು? ಹೇಳಿ ಗೌಡ್ರೆ, ನಾವು ತಿಳ್ಕೊತೀವಿ. ಒಂದಪ್ಪ ಹೇಳಿದ್ರೆ ಅರ್ಥ ಆಗಿಲ್ವಾ? ಮನೆಯಾಗ ಏನೋ ಕೆಲಸ ಐತೆ, ಹೋಗಿ ನೋಡಿ. ಬಿಡ್ಲಾ, ಕಷ್ಟ ಸುಖ ಎಲ್ಲದ್ರಾಗೂ ನೀವು ನನ್ನ ಜೊತೆಗಿದ್ದೀರಿ. ನಿಮ್ಗೆ ಹೇಳ್ದೆ ಇನ್ನು ಯಾರಿಗೆ ಹೇಳನಲ್ಲ ಗೌಡ್ರೆ? ಹ್ಞೂ ಕಲ, ಏನಿಲ್ಲ ಕಣ್ರಲ್ಲ, ಅದು ಲೋ, ಈಗ ನನ್ನ ಮಗ ನಂದಂಗೆ ಎಲ್ಲ ಮ್ಯಾಟ್ರ್ ಗೊತ್ತಿಟ್ಟು ಒಂದು ಮಾತು ಹೇಳಿವಲ್ಲ ನಮಗೇನು. ನನ್ನ ಮಗ ಸುಮ್ಕಿಲ್ಲ ಏನು? ಏನು ಗೌಡ್ರೆ ಇಷ್ಟೆಲ್ಲ ನಡೆದೋಗೈತೆ, ಮದುವೆ ಬೇರೆ ಹತ್ರಕ್ಕೆ ಬರ್ತೈತೆ, ನೀವು ಯಾರಿಗೂ ಹೇಳ್ದೆ ಸುಮ್ಮನಿದಿರಲ್ಲ. ಏನು ಗೌಡ್ರೆ ಇದೆಲ್ಲ? ಗೌಡ್ರೆ, ಅದೇನೇ ಆಗಲಿ, ನೀವು ಇಷ್ಟಪಟ್ಟಿರೋ ಅದಕ್ಕೇನೆ ಮದುವೆ ಆಗಬೇಕು. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಮೋಸ ಆಗಬಾರ್ದು ಅಷ್ಟೇ. ಹೌದು ಗೌಡ್ರೆ. ನಾನಿರುವಾಗ ಅವ್ರಿಗೆ ಅದೆಂಗ್ಲ ಮೋಸ ಆಗಾಕ್ಬಿಟ್ಟನು. ಜೀವ ಕೊಟ್ಟಾದ್ರು ಅವ್ರನ್ನ ಪಡ್ಕೊಂಡೇ ಪಡ್ಕೋತೀನಿ. ಚೆಲ್ವಿ, 2 ಮೊಳ ಹೂವು ಕೊಡು. ಅಣ್ಣ, ಏನ್ ಚೆಲ್ವಿ, ನಿನಗೂ ವೆಂಕಿಗೂ ಮದ್ವೆ ಆಯ್ತಂತೆ? ಏನೋ ಚೆಲ್ವಿ, ನಿನ್ ಜೀವನ ಒಂದು ದಡ ಮುಟ್ತಲ್ಲ, ಅಷ್ಟು ಸಾಕು. ದೇವ್ರು ಒಳ್ಳೇದು ಮಾಡ್ಲಿ. ಅವ್ವ, ಕೇಳಿಸ್ಕೊಂಡ್ಯಾ? ಅವತ್ತು ನನ್ಗೆ ಅವಮಾನ ಮಾಡಿದ ಜನನೇ ಇವತ್ತು ಖುಷಿಯಿಂದ ನನ್ನ ಬಗ್ಗೆ ಮಾತಾಡ್ತವ್ರೆ. ಅವತ್ತು ನನ್ನ ಕೈಯಿಂದ ಹೂ ತಗೊಂಡ್ರೆ ಅಪಚಾರ ಅನ್ನೋ ಥರ ಮಾತಾಡಿದ್ರು. ಈಗ ಹೇಗೆ ಬಂದು ಉಪಚಾರ ಮಾಡ್ತಾವ್ರ ನೋಡು. ಈ ಜನಗಳೇ ಹಿಂಗೆ ಕಣವ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಹಾಗೆ. ಅವಾಗ ನಿನ್ ಪರಿಸ್ಥಿತಿ ಹಾಗಿತ್ತು, ಅವರು ಹಾಗೆ ನಡ್ಕೊಂಡ್ರು. ಈಗ ನಿನ್ ಜೀವನ ಸರಿ ಹೋಗಿರೋದ್ರಿಂದ ಇಷ್ಟು ಸಂದಾಕ್ ಮಾತಾಡ್ತಿದ್ದಾರೆ. ಅದಕ್ಕೆ
ಈ ಜನಗಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಅನ್ನೋದು. ನಮ್ಮವ್ರು ಏನಾದ್ರು ಅಂದ್ರೆ ತಲೆ ಕೆಡಿಸ್ಕೋಬೇಕೇ ಹೊರತು ಸಂಬಂಧನೇ ಇಲ್ದಿರೋ ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು ಕಣವ. ನೀನೇನೇ ಹೇಳು, ನಾನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ವೆಂಕಿನೇ ಕಾರಣ. ಅವನೇನಾದ್ರೂ ಇರ್ಲಿಲ್ಲ ಅಂದಿದ್ದಿದ್ರೆ ನಾನು ಏನಾಗ್ಬಿಡ್ತಿದ್ನೋ ಏನೋ. ಆದ್ರೂ ನೀನು ನಮ್ಮ ಮದ್ವೆ ಆದಾಗ ಜನ ಎಲ್ಲ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಲಿಲ್ವಾ? ಆಯ್ತಾಯ್ತು, ಹಿಂಗೆಲ್ಲ ಮಾತಾಡಿನೇ ನನ್ನ ಯಾಮಾರ್ಸಿರೋದು. ಆದ್ರೂ ನಿಂಗಿರೋ ಅಷ್ಟು ಧೈರ್ಯ ನಂಗಿಲ್ಲ. ಆಯ್ತು ಬಿಡು, ಇವಾಗ ಏನಕ್ಕದೆಲ್ಲ ನೆನ್ಪು ಮಾಡ್ತೀಯಾ? ನನ್ನ ಪುಕ್ಲಿ ಅಂತ್ಯಾ? ಓಹೋ, ತಾವೇನು ಭಾರಿ ಧೈರ್ಯವಂತ. ನಿಮ್ ಮನೇಲಿ ನಿನ್ ತಮ್ಮ ಮಾತಾಡುವಾಗ ಬಾಯಿ ಮುಚ್ಕೊಂಡಿರ್ತೀಯ, ಮನ್ಸಲ್ಲೇ ಕೊರಗ್ತೀಯ ಹೊರ್ತು ಏನಾದ್ರೂ ವಾಪಸ್ ಮಾತಾಡಿದ್ಯಾ? ಬೇಡ ನೋಡು, ಇನ್ನೊಂದ್ಸತಿ ಏನಾದ್ರು ಪುಕ್ಲಿ ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನೋ ನೋಡ್ತಿರು. ಚಲುವೆ, ನೀವಿಬ್ರು ಹಿಂಗ್ ಮಕ್ಳ ಹಂಗ ಆಟ ಆಡ್ತಾ ಇದ್ರೆ ನೋಡ್ದವ್ರಿಗೆ ಏನ್ ಅನ್ಕೊಳಲ್ಲ ಹೇಳು? ಯಾರೇನಾದ್ರೂ ಅನ್ಕೊಳ್ಳಿ, ಇವನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಆಯ್ತು, ಕೆಲಸ ನೋಡ್ಕೋಗು. ಸಿದ್ದು, ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದೀರಾ ಸಿದ್ದು? ಅಲ್ಲ ಸಿದ್ದು, ನೀವು ನಿಮ್ ಲಕ್ಷ್ಮತ್ತೆ ಹತ್ರ ಎಲ್ಲ ವಿಚಾರಗಳನ್ನು ಹೇಳ್ಕೊತೀನಿ ಅಂತ ಹೇಳಿದ್ರಲ್ವಾ, ಮಾತಾಡಿದ್ರಾ? ಈಗಲೂ ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ರೆ ಹೇಗೆ ಸಿದ್ದು? ನೋಡಿ, ಆದಷ್ಟು ಬೇಗ ನೀವು ಲಕ್ಷ್ಮಿಯವ್ರ ಹತ್ರ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಬಿಡಿ. ಒಂದು, ನಿಮ್ಮ ಮನ್ಸು ಹಗುರ ಆಗುತ್ತೆ. ಎರಡನೇದು, ಈ ಸಮಸ್ಯೆಗಳಿಗೆಲ್ಲ ಏನಾದರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಹೇಳ್ಕೊಳ್ಳೇಬೇಕು ಅಂತ ಅವನೇ ಅಂತಕ್ಕೆ, ಆದ್ರೆ ಹೇಳ್ಕೊಡಾದ್ಮೇಲೆ ಏನಾದದು? ಅವ್ರ ಮನೇಲಿ ಹೆಂಗ್ ತಗೋತಾರೋ, ನಮ್ಮ ಮನೇಲಿ ಏನಂದಾರೋ? ನಮ್ಮ ಮನೇಲೇನೋ ಹೇಳ್ಬಿಡ್ತೀನಿ, ಭಾವನವ್ರನ್ನು ಹೆಂಗಾರ ಮಾಡಿ ಒಪ್ಸಿ ಮನೆಗೆ ಕರ್ಕೊಂಡ್ಬಂದ್ಬಿಡ್ತೀನಿ ಅನ್ಕೊಳ್ಳಿ. ಆಮೇಲೆ ನಮ್ಮ ಮನೆಯವರೆಲ್ಲ ಅವ್ರನ್ನ ಹೆಂಗ್ ನೋಡೋರು? ಹೆಂಗ್ ನೋಡ್ತಾರೆ ಅಂದ್ರೆ ಏನ್ ಅರ್ಥ ಸಿದ್ದು? ಹಂಗಲ್ಲ ಅದಕ್ಕೆ, ಭಾವನವರು ವಯಸ್ಸಲ್ಲಿ ನನಗಿಂತ ದೊಡ್ಡವ್ರು ಇರ್ಬೋದು, ಮನೇಲಿ ನಮಗಿಂತ ಅನುಕೂಲ ವಸಿ ಕಮ್ಮಿ ಇರ್ಬೋದು,
ಅದನ್ನೆಲ್ಲ ಮನ್ಸಿಗೆ ತಗೊಂಡು ಏನಾದರೂ ಅಂದ್ರೆ ಅಂತ. ಅಲ್ಲ ಸಿದ್ದು, ಒಂದ್ಸಲಿ ಅವ್ರು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದ್ಮೇಲೆ ನಿಮ್ಮ ಹೆಂಡತಿ ಈ ಮನೆ ಸೊಸೆ ಅಂದಮೇಲೆ ಯಾರೇನು ಅನ್ಕೋತಾರೆ, ಯಾರು ಏನು ಮಾತಾಡ್ತಾರೆ, ಹಾಗೆಲ್ಲ ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ ನೀವು. ಹಂಗ ಅಂದ್ಕೋತಾರೆ ಅಂತ ನೀನ್ ಯಾಕಲ ಹಂಗ ಅಂದ್ಕೊಂಡಿಯೇ? ನಿನ್ನ ಹೆಂಡ್ತಿನ ಈ ಮನೇಲಿ ಚೆನ್ನಾಗೇ ನೋಡ್ಕೋತೀವಿ. ನಮ್ಮ ಮನೆಗೆ ಬರೋ ಹೆಣ್ಮಗನ ಹೆಂಗ್ ನೋಡ್ಕೋಬೇಕು ಅಂತ ನಮಗೆ ಚಂದಾಗಿ ಗೊತ್ತದೆ. ಏನನ್ನ ಯೋಚನೆ ಮಾಡಬೇಡ, ಟೈಮ್ ಆಗದೆ, ಮನಿಕೋ ನಡಿ ನಿಲ್ಲೋ. ನೋಡಿ ಅದಕ್ಕೆ ನಾನು ಏನೋ ಹೇಳ್ಬೇಕು ಅಂತಿರ್ತೀನಿ, ಇವ್ರೇನೋ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ಬಿಡ್ತಾರೆ. ಹೋಗ್ಲಿ ಬಿಡಿ ಸಿದ್ದು, ಆಗೋದೆಲ್ಲ ಒಳ್ಳೇದಕ್ಕೆ. ಏನೋ ಒಂದು ಒಳ್ಳೆ ದಾರಿ ಸಿಕ್ಕೇ ಸಿಗುತ್ತೆ. ಮಲ್ಕೊಳ್ಳಿ. ನೋಡಮ್ಮೆ, ಆ ಚಿನ್ನದ ಅಂಗಡಿಯವ್ರನ್ನ ಮನೆಗೆ ಬರೋಕ್ಕೆ ಹೇಳಿದ್ವಿ. ನಿಮ್ಗೆ ಏನೇನು ಬೇಕೋ ನೋಡಿ ಎಲ್ಲ ಸರಿಯಾಗಿ ತಗೊಂಡು ಆಗಿರಿ. ಎಲ್ಲಿ ನಿನ್ನ ಮಗ ಕಾಣ್ತಾ ಇಲ್ವಲ್ಲ? ಅವನೆಲ್ಲವನಪ್ಪಯ್ಯ, ದೇವಸ್ಥಾನಕ್ಕೆ ಹೋಗವನೆ. ಎಲ್ಲ ಇವನ ಬಡ್ಡಿ ಈಗ ಈ ನಡುವೆ 3 ಹೊತ್ತು ದೇವಸ್ಥಾನ ಅಂತ ಹೋಯ್ತಾ ಇರ್ತಾನಲ್ಲ. ಲೇ ಬಡಗೋಡ, ಅವ್ನಿಗೆ ಮಾಡೋಕ್ಕೆ ಬೇರೆ ಯಾರು ಕ್ಯಾಮೆ ಇಲ್ವಲ್ಲ? ಮಾವ, ಸಿದ್ದು ದಿನ ದೇವಸ್ಥಾನಕ್ಕೆ ಹೋಗ್ತಾರಲ್ವಾ? ಹೌದಾ? ಇಲ್ಲೋ, ದಿನ ಹೋಗೋದು ಬೇರೆ ಕಣಮ್ಮಿ. ಈಗ ಅವನ ಹೆಂಡತಿಗೆ ಕಂಟಕಾದೆ ಅಂತ ಗೊತ್ತಾಗಿ ಹೋಗೋದು ಬೇರೆ. ನಮ್ಮನೆ ಪುರೋಹಿತರು ಬಂದು ಹೇಳ್ಬಿಟ್ಟು ಹೋದ್ಮೇಲೆ ಒಂದು ದಿನನೂ ತಪ್ಪದೆ ದೇವಸ್ಥಾನಕ್ಕೆ ಹೋಗ್ತಾನೆ. ನನ್ನ ಮಗನ್ನ ಮದುವೆ ಮಾಡ್ಕೊಳಕ್ಕೆ ಆ ಪೂರ್ವಿ ಪುಣ್ಯ ಮಾಡಿರ್ಬೇಕು. ಹೌದೌದು, ಇವನ್ನ ಮದ್ವೆ ಆಗೋಳು ಪುಣ್ಯನೇ ಮಾಡಿದಾಳೆ ಅತ್ತೆ. ಆದ್ರೆ ಪಾಪ ನಮ್ ಸಿದ್ದುನೇ ಪಾಪ ಮಾಡಿರೋದು ಅನ್ಸುತ್ತೆ. ಅಯ್ಯೋ, ಇವವ್ವ ನನ್ನ ಯಾವಾಗ್ಲೂ ಒಂಥರ ನೋಡ್ತಾರಲ್ಲ. ಇವ್ರದವ ಹೂವ ತಕನೋ ಬೇಡವೋ? ಬೇಡ, ಸುಮ್ಕೆ ಯಾಕೆ? ಅಯ್ಯೋ, ಹುಷಾರು ಕಣವಾ. ಒಂದು ಮಳ ಹೂ ಕೊಡಿ. ಕೊಟ್ಟೆ ಕಣಪ್ಪ. ಬನ್ನಿ. ತಕೊಳಪ್ಪ. ಇಲ್ಲಪ್ಪ, ನಂತವ ಚಿಲ್ಲರೆ ಇಲ್ಲ ಮಗ. ಪಕ್ಕದ ಅಂಗಡಿಯಾಗ ನಮ್ಮ ಹುಡುಗ ಅವನೇ ತಂದು ಕೊಡ್ತಾನೆ. ವೆಂಕಿ, 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 ವೆಂಕಿ. ವೆಂಕಿ, ಈ ಹೂವಿಂದು ಒಂದ್ ಮಳದ್ದು ದುಡ್ಡಿಟ್ಕೊಂಡು ಚಿಲ್ಲರೆ ಕೊಡಪ್ಪ ಅವ್ರಿಗೆ. ಚಿನ್ನು ಮರಿ ಒಂಥರ ಇದ್ದಾರಲ್ಲ, ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ನನ್ನ ಹತ್ರ ಹೇಳ್ಕೊಳಕ್ಕೂ ಬರ್ತಾರೆ, ಆದ್ರೆ ಹೇಳ್ಕೊತಾ ಇಲ್ಲ. ಇವ್ರ ಅಕ್ಕ ಏನಾದರೂ ತಲೆ ಕೆಡಿಸ್ ಹೋಗ್ಬಿಟ್ಟಿದಾರಾ? ಛೇ, ಇದಕ್ಕೆ
ನಾನು ಇವ್ರ ಮನೆಯವರು ಇಲ್ಲಿಗೆ ಬರೋದು ಬೇಡ ಅನ್ನೋದು. ಚೆನ್ನಾಗಿರೋ ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡು ಹೋಗ್ಬಿಡ್ತಾರೆ. ಚಿನ್ನು ಮರಿ, ಇಲ್ಲಿ ನೋಡಿ ಹಾಲು ಉಕ್ಕ ಹೋಗ್ತಾ ಇದೆ, ಹಾಗೆ ಇದ್ದೀರಲ್ಲ, ಏನಾಯ್ತು? ಏನಿಲ್ಲ ರೀ. ಏನು ಇಲ್ಲ ಅಂತ ನನ್ನ ಮುಂದೆ ಹೇಳ್ತಾ ಇದ್ದೀರಾ ಅಷ್ಟೇ. ನೋಡಿ ಪಕ್ಕದಲ್ಲಿ ಹಾಲು ಹೋಗ್ತಾ ಇದೆ, ಮೈ ಮೇಲೆ ಪ್ರಜ್ಞೆ ಇಲ್ಲ, ಏನೋ ಯೋಚನೆ ಮಾಡ್ತಾ ನಿಂತಿದ್ದೀರಿ. ಏನು ಯೋಚನೆ ಮಾಡ್ತಾ ಇದ್ದೀರಿ ಹೇಳಿ ಪ್ಲೀಸ್? ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಜಾನ್ವಿ ಅವರೇ, ನೀವು ನನ್ನ ಸಮಾಧಾನ ಮಾಡೋಕ್ಕೆ ಹೀಗೇನೋ ಹೇಳ್ತಾ ಇದ್ದೀರಾ ಅಷ್ಟೇ. ಬಟ್ ಯಾಕೋ ನಿಮ್ಮ ಅಕ್ಕ ಬಂದು ಹೋದಾಗ್ಲಿಂದ ನಿಮ್ಮಲ್ಲಿ ತುಂಬ ಬದಲಾವಣೆ ಕಾಣ್ತಾ ಇದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಪ್ಲೀಸ್? ಅಕ್ಕ ಏನಾದರೂ ಹೇಳಿದ್ರಾ? ಪಾಪ, ಅವಳ ಕಷ್ಟ ಅವಳಿಗಾಗಿದೆ. ಅವಳು ಏನು ಹೇಳ್ತಾಳೆ ನನಗೆ? ಅವಳು ಏನು ಹೇಳಿಲ್ಲ ರೀ. ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ಚಿನ್ಮರಿ, ನೀವು ಹೇಗೆ ಏನು ಅಂತ ನನಗೆ ಗೊತ್ತಿಲ್ವಾ? ನೋಡಿ, ನಿಮ್ಮ ಅಕ್ಕ ಬರೋಕ್ಕೆ ಮುಂಚೆ ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ರಿ ನೀವು. ಈಗ ಮೊದಲಿನ ಹಾಗೆ ಇಲ್ವೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ದಯವಿಟ್ಟು ಹೇಳಿ, ಏನಾಗಿದೆ? ರೀ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಅಂತ ಹೇಳ್ದೆ ಅಲ್ವಾ? ಏನಾದರೂ ಇದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊಳಲ್ವಾ ಹೇಳಿ? ಇಲ್ಲ, ನೀವು ನನ್ನ ಹತ್ರ ಹೇಳಲ್ಲ. ಪ್ರತಿ ಸಲ ನಿಮ್ಮ ಮನೆಯಿಂದ ಯಾರಾದರೂ ಬಂದು ಹೋದಾಗ ಹೀಗೆ ಆಗತ್ತೆ. ನಮ್ಮ ಮಧ್ಯೆ ಹುಳಿ ಹಿಂಡು ಹೋಗ್ಬಿಡ್ತಾರೆ. ಅದಕ್ಕೆ ಮೂರನೇವ್ರು ಯಾರು ಬರಬಾರ್ದು ಅಂತ ನಾನು ಅಷ್ಟೊಂದು ಬಯಸೋದು. ನೀವು ಹೀಗೆ ನೋವು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ನನ್ನ ಕೈಲಿ ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು? ಏನಾಯ್ತು ಅಂತ ಹೇಳಿ ಪ್ಲೀಸ್. ಏನು ಇಲ್ಲ ರೀ. ಹೇಳಲ್ವ ನೀವು? ಹೇಳಲ್ಲ ಅಲ್ಲ? ಏನ್ರಿ ಮಾಡ್ತಿದ್ದೀರಾ? ಎತ್ತಿ ಕೈ. ಏನು ಇದು? ಅಯ್ಯೋ ರಾಮ, ಯಾಕೆ ಹೀಗೆಲ್ಲ ಮಾಡ್ಕೊಂಡ್ರಿ? ಬನ್ನಿ ಬನ್ನಿ, ನೀವು ಹೇಳ್ತೀನಿ. ವೆಂಕಿ, ಬೈಲೆ ಮತ್ತೆ ಈಗ ಹೂವ ತಕೊಂಡು ಚಿಲ್ಲರೆ ಇಸ್ಕೊಂಡು ಹೋದ್ನಲ್ಲ, ಅವನು ನೀನ್ ನೋಡಿದ್ಯಾ? ಹೌದಾ? ನಮಗ್ ಗೊತ್ತಿರೋನೇನಾ? ವೆಂಕಿ, ವೆಂಕಿ, ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಇದಾರಾ? ಯಾರು ಇಲ್ವಾ? ವೆಂಕಿ, ಅವತ್ತು ಉತ್ಸವ ನಡೀತಲ್ಲ, ಅಲ್ಲಿ ದೇವ್ರ ತಾಳಿ ಕದ್ದಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ನಿನಗ್ ನೆನ್ಪದಿಯಾ? ಅವನು ಬೇರೆ ಯಾರು ಅಲ್ಲ, ಆ ತಾಳಿ ಕದ್ದಿರೋ ಕಳ್ಳ ಇವಾಗ ಹೂವ ಇಸ್ಕೊಂಡು ಚಿಲ್ಲರೆ ತಗೊಂಡೋದ್ನಲ್ಲ, ಅವನೇ. ನಾನು ಅವತ್ತು ಅವನ್ ಕೈ ಸ್ಪರ್ಶ ಮಾಡಿದ್ನಲ್ಲ, ಅದು ನನ್ಗೆ ಇವಾಗ್ಲೂ ನೆನ್ಪದೆ. ಇವನೇ ವೆಂಕಿ, ಇವನು ಇವಾಗ ಹೋದ್ನಲ್ಲ, ಅವನು ದೇವಸ್ಥಾನದಾಗೆ ದೇವ್ರ ತಾಳಿ ಕದ್ದಿರೋ ಕಳ್ಳ. ಅವತ್ತು ಉತ್ಸವಕ್ಕೆ ಹೋಗಿದ್ವಲ್ಲ, ದೇವಸ್ಥಾನದಲ್ಲಿ ಮಲ್ಗಿದ್ದಾಗ ಯಾರೋ ಒಬ್ಬ ಬಂದು ತಾಳಿ ಕಟ್ಬಿಟ್ಟಿದ್ದಾನೆ ಕಣೋ.
ಏನು? ಬುಗ್ರಿ ಯಾವತ್ತಾದ್ರೂ ಚಾವಟಿ ಇಲ್ಲದೆ ತಿರ್ಗೋದನ್ನ ನೋಡಿದ್ಯಾ? ಇಲ್ಲ. ಕೋಗಿಲೆ ಕರ್ಕಶವಾಗಿ ಹಾಡೋದನ್ನ ಕೇಳಿದ್ಯಾ? ಇಲ್ಲ. ಯಾಕೆ ಈ ಥರ ತಲೆಹರಟೆ ಪ್ರಶ್ನೆಗಳು ಕೇಳ್ತಿದ್ಯಾ? ಏನಾಗ್ಬೇಕು ನಿನಗೆ? ನನಗೆ ನಿನ್ನ ಸೈಲೆನ್ಸ್ ಬೇಕು. ನೀನು ಏನು ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ನಿನಗೆಲ್ಲ ಅರ್ಥ ಆಗೋ ಥರ ಈಗ ಹೇಳ್ತೀನಿ, ಆದರೆ ನೀನು ಸೈಲೆಂಟ್ ಆಗಿರಬೇಕು. ಮಧ್ಯದಲ್ಲಿ ಯಾವುದೇ ಪ್ರಶ್ನೆ ಕೇಳುವಾಗಿಲ್ಲ. ಈ ವಿಷಯನ ನಿನ್ನ ಹತ್ರ ತುಂಬ ದಿನಗಳಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಕಣ್ಮುಂದೆ ಬಂದು ನಿಂತಾಗ ನನಗೆ ಮಾತೇ ಬರ್ದಿರೋಳ ಥರ ಆಗ್ಬಿಡ್ತಿದ್ದೆ. ಪ್ರತಿ ಹೆಣ್ಣಿನ ಮೌನಕ್ಕೆ ಸಾವಿರಾರು ಅರ್ಥಗಳಿದೆ ಅಂತ ಕವಿಗಳು ಹೇಳ್ತಾರೆ. ಆದರೆ ನನ್ನ ಮೌನಕ್ಕಿದ್ದಿದ್ದ ಅರ್ಥ ಒಂದೇ. ತನು, ನೀನು ಏನು ಹೇಳ್ಬೇಕು? ವಿಶ್ವ, ನನ್ನ ಮಾತು ಮುಗಿದ್ಮೇಲೆ ನೀನು ಏನಾದರೂ ಹೇಳು ಕೇಳು. ಅಲ್ಲಿವರೆಗೂ ನೀನೇನು ಮಾತಾಡೋಂಗಿಲ್ಲ ಅಂತ ಮೊದಲೇ ಹೇಳಿದ್ದೆ ತಾನೆ. ಪ್ರತಿ ಹೆಣ್ಣಿಗೂ ತನ್ನ ಮದುವೆ ಆಗೋ ಹುಡುಗ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋ ಕಲ್ಪನೆಗಳಿರುತ್ತೆ. ನನ್ನ ಕಲ್ಪನೆಯಲ್ಲಿ ಇದ್ದಿದ್ದ ಹುಡುಗ ನೀನೇ ವಿಶ್ವ.